ಬಿಜೆಪಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರದ್ದೇ ಹವಾ. ಈ ಬಾರಿ 40ಕ್ಕೂ ಹೆಚ್ಚು BSY ಬೆಂಬಲಿಗರಿಗೆ ಟಿಕೆಟ್. ಮಾಜಿ ಸಿಎಂ ಆಗಿದ್ರು ಆಪ್ತರಿಗೆ ಟಿಕೆಟ್ ಕೊಡಿಸೋಲ್ಲಿ ಸಕ್ಸಸ್ ಅನ್ನೋದು ಇಲ್ಲಿ ಮಾತ್ರ ಅಲ್ಲ, ಇಲ್ಲಿಂದ ಹೊಣೆಗಾರಿಕೆ ಶುರು ಆಯ್ತಾ ಅಂತ. ಯಾರ್ಯಾರಿಗೆ ನೀವು ಟಿಕೆಟ್ ಕೇಳಿದ್ದೀರಿ, ಕೊಡಿಸಿದ್ದೀರಿ, ಅವ್ರನ್ನ ಗೆಲ್ಲಿಸ್ಕೊಂಬರೋಂಥ ಜವಾಬ್ದಾರಿ ಕೂಡ ಇರುತ್ತಲ್ವಾ. ಅಂದರೆ ನಾವು ಡಿರೆಕ್ಟ್ಲಿ ಆ್ಯಂಡ್ ಇಂಡಿರೆಕ್ಟ್ಲಿ ನೋಡೋದಾದರೆ 40ಕ್ಕೂ ಹೆಚ್ಚು BSY ಆಪ್ತರು ಅಂತ ಒಂದಲ್ಲ ಒಂದು ಕಾಲದಲ್ಲಿ ಗುರುತಿಸ್ಕೊಂಡಂಥ ವ್ಯಕ್ತಿಗಳಿಗೆ ಈ ಬಾರಿ ಟಿಕೆಟ್ ಸಿಕ್ಕಿದೆ. ಒಂದಷ್ಟು ಜನಕ್ಕೆ ಕೈ ತಪ್ಪಿದೆ ಕೂಡ, ಇಲ್ಲ ಅನ್ಬಾರ್ದು. ಮೇಲ್ಗೈ ಅನ್ನೋ ವಿಷಯ ಬಂದುಬಿಟ್ರೆ, ಸ್ಪರ್ಧೆ ಅನ್ನೋ ವಿಷಯ ಬಂದುಬಿಟ್ರೆ, BSY ಅವರು ಎಲ್ಲಿದ್ದಾರೆ ಈ ಸ್ಪರ್ಧೆನಲ್ಲಿ? ಮಾಜಿ ಆದರೂ ಕೂಡ BSYಯೇ ಬಾಸ BJPಗೆ ಅನ್ನೋ ಪ್ರಶ್ನೆ ಇವತ್ತು ಈ ಪಟ್ಟಿಯ ಮೂಲಕ ನಮ್ಮ ಮುಂದೆ ಮತ್ತೆ ಬಂದಿರೋವಂಥದ್ದು. ಯಡಿಯೂರಪ್ಪನವರು, ಚಿದಾನಂದ ಪಟೇಲ್ ಅವರೇ ಮಧು ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋದು ಎಲ್ಲಿಂದ ಶುರು ಮಾಡೋಣ? ರೇಣುಕಾಚಾರ್ಯ, BP ಹರೀಶು, CH ವಿಜಯಶಂಕರ್ ಇವರೆಲ್ಲ ಹಾಲಿ ಶಾಸಕರು, ಇವರು ಕೊಡಬೇಕಾಗಿತ್ತು. ಹರಿಹರ, ಹೊನ್ನಾಳಿ, CH ವಿಜಯಶಂಕರ್ ಅವರು ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಬ್ಯಾಟ್ರಾಯನ್ಪುರದಲ್ಲಿ ತಮ್ಮೇಸ್ಗೌಡನ್ ಕೊಟ್ರಲ್ಲ, ಇದು ಒಂದು ರೀತಿಯಲ್ಲಿ ಸಕ್ಸಸ್. ಇದು ನನ್ನ ವಿಶ್ಲೇಷಣೆ. ಇದು ನೀವು ಹೇಳಿದ್ರಿ ಯಡಿಯೂರಪ್ಪನವ್ರದ್ದು ಮೇಲ್ಗೈ ಆಗಿದೆ, ಮೇಲ್ಗೈ ಆಯ್ತಾ ಅಂತ ಹೇಳ್ತಿದ್ರ. ನೀವು ರೇಣುಕಾಚಾರ್ಯಗೆ ಟಿಕೆಟ್ ಕೊಡಬೇಕು, ಸುರಪುರ ರಾಜಗೌಡ ಕೊಡಬೇಕು, ಹಾಲಿ MLA ಕೊಡ್ಲೇಬೇಕು. ಹೆಂಗೆ ನೀವು ಯಡಿಯೂರಪ್ಪನವ್ರದ್ದು ಒಪ್ಪನ? ಈಗ ಒಂದು ಮಾತು ಹೇಳಿದ್ರೆ ಯಡಿಯೂರಪ್ಪ, ತಮ್ಮೇಶ್ ಗೌಡ ಇಲ್ಲಿ, ಮುನೀಂದ್ರ ಕುಮಾರ್, ಅಶೋಕ್ ಅವರ ಸಹೋದರ ರವಿ ಇದ್ರು, ಲೋಕಲ್ MLA, ಇದು ಕಾರ್ಪೊರೇಟರ್ ಇದ್ರು, ಮಾಜಿ ಕಾರ್ಪೊರೇಟರ್ ಇದ್ರು. ತಮ್ಮೇಶ್ ಗೌಡ ಕಳೆದ 6 ತಿಂಗಳಿಂದ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಅವರು ಇನ್ವೆಸ್ಟ್ ಮಾಡ್ತಿರತ್ತ ಅಂತ ಹೇಳಿ, ರಾಜಕೀಯವಾಗಿ ಇನ್ವೆಸ್ಟ್, ನಾನು ಬೇರೆ ರೀತಿಯ ಅದು ಅಲ್ಲಿ ಜನಕ್ಕೆ ಗೊತ್ತು, ಹೊರಗಡೆಯವ್ರಿಗೆ ಗೊತ್ತು. ನೀವು ಅಂಥ ವಿಚಾರದಲ್ಲಿ ತಮ್ಮೇಶ್ ಗೌಡ ಅಂತ ಬೆಂಗಳೂರು ಸಿಟಿಲಿ ಕೊಡಿಸಿದ್ರು ಯಡಿಯೂರಪ್ಪನವ್ರು. ಅವ್ರು ಹೇಳುವಾಗ ಹೇಳಿದರೆ ನಾನು ರಿಸ್ಕ್ ತಗೊಂಡು ಕೊಡಿಸಿದ್ದೀನಿ ಅಂತೇಳಿ ಇವತ್ತು ಅವರು ಕಾರ್ಯಕರ್ತನ ಕರ್ಕೊಂಡು ಬಂದಾಗ ಹೇಳಿದ್ದಾರೆ. ಅದರ್ವೈಸ್ ನೀವು ಆಯಿತು ಯಡಿಯೂರಪ್ಪನವರು ಇಂಥವ್ರಿಗೆ ಬೇಕು ಅಂತ 20 ಜನದ ಹೆಸರು ಹೇಳಿ ನೋಡೋಣ. ಇಲ್ಲಿ ಹೈಕಮಾಂಡ್ ಏನು ದಡ್ರೇನಲ್ಲ, ಅವರು ರಾಜಕೀಯ ಯಡಿಯೂರಪ್ಪ ಹೇಳಿದ್ರು ಅಂತ ಏನು ಕೊಟ್ಟಿರಲ್ಲ, ಅಲ್ಲಿ ಕೊಡಲೇಬೇಕು, ಅನಿವಾರ್ಯ. ಕೊಡಲಿಲ್ಲ ಅಂತ ಬೇರೆ ಯಾರು ಕೊಟ್ಟರೆ ಸೋತೋಗ್ತಾರೆ. ಹಾಗಾಗಿ ಹೈಕಮಾಂಡು ತುಂಬ ಬುದ್ಧಿವಂತಿಕೆ. ಅಂದ್ರೆ ಯಡಿಯೂರಪ್ಪನವರಿಗೆ ಖುಷಿನೂ ಆಗ್ಬೇಕು, ಯಡಿಯೂರಪ್ಪನವ್ರಿಗೆ ಖುಷಿನೂ ಆಗಬೇಕು, ಅವರ ಸ್ಟ್ರಾಟಜಿ ಪಕ್ಷಕ್ಕೂ ಒಳ್ಳೇದಾಗಬೇಕು, ಇಷ್ಟೇ. ಇದರಲ್ಲಿ ಎರಡು ಪಟೇಲ್ರು ಹೇಳಿದಂಗೆ ಸಂಪೂರ್ಣವಾಗಿ BSY ಅವರ ಏನು ಹೋಲ್ಡ್ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಅವರೇ ಬೆಳೆಸದಂಥ ಒಂದು ಏನು ಹಿರಿಯ ನಾಯಕರುಗಳಿದ್ದಾರೆ ಅಥವಾ ಸಹಜವಾಗಿ ಅರ್ಹ ನಾಯಕರು ಏನಿದ್ದಾರೆ ಅವ್ರದ್ದು ಒಂದು ವರ್ಗ. ಇನ್ನೊಂದು ಹೊಸದಾಗಿ ಈಗ ವಿಜೇಂದ್ರ ಇವರು ಏನೋ ಯುವ ಪಡೆಯ ಒಂದು ಏನೋ ಉತ್ಸಾಹವನ್ನು ತೆಗೆದುಕೊಳ್ಳಿ, ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕಿಂತ ಮುಂಚೆ ಯುವ ಮೋರ್ಚಾ ಏನೋ ಎಲ್ಲ ಸಮಾವೇಶಗಳು ಅದೆಲ್ಲದಕ್ಕಿಂತ ಮುಂಚೆಯೂ ಕೂಡ ವೈಯಕ್ತಿಕವಾಗಿ ಅವರು ಸುಮಾರು ರಾಜ್ಯವ್ಯಾಪಿ ಹಲವಾರು ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಟೀಮ್ ಕಟ್ಟಿದ್ರು. ಮತ್ತು ಅದನ್ನು ರಿಫ್ಲೆಕ್ಟ್ ಮಾಡಲಿಕ್ಕೆ ಒಂದಷ್ಟು ಏನು ಗ್ರೌಂಡ್ ರಿಪೋರ್ಟ್ನ ನೋಡಲಿಕ್ಕೆ ಅಲ್ಲಲ್ಲಿ ಸಮಾವೇಶಗಳನ್ನು, ಭೇಟಿಗಳನ್ನು, ಮಠಮಾನ್ಯಗಳಿಗೆ ಹೋಗುವಂಥದ್ದು ಅಥವಾ ಯಾವುದೇ ಒಂದು ಸಮುದಾಯದ ಸಮಾವೇಶಗಳಿಗೆ ಹೋಗುವಂಥದ್ದು ಅಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಒಂದು ಕಾರ್ಯಕ್ರಮಗಳ ಮೂಲಕ ಅಲ್ಲಿ ಬಿದ್ದಂಥ ಶಿಳ್ಳೆ, ಚಪ್ಪಾಳೆ ಅಥವಾ ಕಾರ್ಯಕರ್ತರ ಒಲವು ಅದನ್ನೆಲ್ಲ ನೋಡಿ. ಈಗ ನೋಡಿ ಹೊಸದುರ್ಗ ಹೋಗುವಂತ ಸಂದರ್ಭದಲ್ಲಿ ಏನು ವಿಜೇಂದ್ರ ಇಲ್ಲೇ ಬಂದ್ಬಿಡ್ತಾರೆ ಕ್ಯಾಂಡಿಡೇಟ್, ಎಕ್ಸಾಕ್ಟ್ಲಿ ಲಿಂಗಮೂರ್ತಿ ಅವರು ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್. ಯಡಿಯೂರಪ್ಪನವರ ಏನು ಹೊಸದಾಗಿ ಯಾರು ಕೊಡಿಸಿದ್ದಾರೆ ಅದ್ರ ಎಲ್ಲರೂ ಕೂಡ ಒಂದೋ ಯಡಿಯೂರಪ್ಪನವ್ರ ಜೊತೆ ಅಥವಾ ವಿಜೇಂದ್ರ ಅವ್ರ ಜೊತೆ ಅಲ್ಲಲ್ಲಿ ಅಥವಾ ಹೆಚ್ಚು ಭಾಗದಲ್ಲಿ ಕಾಣಿಸ್ಕೊಂಡಿರುವಂತ ಹೊಸ ಮುಖಗಳು. ಮತ್ತು ಆ ಮೂಲಕ ತಮ್ಮ ಮಗನಿಗೂ ಟಿಕೆಟ್ ಕೊಡೋದು. ನಿಮಗೆ ನೀವು ಹೇಳ್ತಿದ್ರೆ ಸರಿ, ನಿಮಗೆ ಚಾಮರಾಜನಗರ ರುದ್ರೇಶ್ ಕೊಡಕ್ಕಾಗಲೇ, ರುದ್ರೇಶ್ ಅಂತ ಆಪ್ತ ಯಾರು ಅಲ್ಲ. ಆದ್ರೆ ಅಲ್ಲಿ ಒಂದು ಬೇರೆ ಸಮೀಕರಣ ಆಗಿದೆ ಅಲ್ಲ ಪಟೇಲ್ರೆ. ನನಗೆ ಚಾಮರಾಜನಗರ ಕೊಟ್ಟೆ ವರ್ಣ ನಿಲ್ಲಕ್ಕೆ ಓಕೆ ಅಂತ ಸೋಮಣ್ಣ ಅವ್ರು ಹೇಳಿದಂತ ಸಂದರ್ಭದಲ್ಲಿ ಎರಡೂ ಕೂಡ ಏನು ಪ್ರಯೋಗಕ್ಕೆ ಓಪನ್ ಇರುವಂತ ಜಾಗ ತಗೊಳ್ಳಿ ಅಂತ ಬಿಟ್ಟಂತ ಸಂದರ್ಭದಲ್ಲಿ ಬೇರೆ ಕಡೆ 10 ಕೊಟ್ಟಾಗ ಒಂದನ್ನ ಕಾಂಪ್ರಮೈಸ್ ಆಗ್ಲೇಬೇಕಲ್ಲ, ಆ ಫಾರ್ಮುಲಾ ಕೂಡ ತಂದಿದಾರಲ್ಲ. ಸೊ ಹಾಗಾಗಿ ಇಲ್ಲಿ ಯಡಿಯೂರಪ್ಪನವ್ರನ್ನು ಕೂಡ ಮಾನಸಿಕವಾಗಿ ಸಂತೋಷದಿಂದಿಟ್ಟು ಪಕ್ಷಕ್ಕೂ ಅನುಕೂಲ ಆಗೋ ರೀತಿ ಪ್ರಯೋಗಗಳಿಗೂ ಮಾನ್ಯತೆ ಕೊಟ್ಟು ಒಂದಷ್ಟು ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನನ ಏನು ಮೋದಿ ಅವರು ಬಂದಾಗ, ಅಮಿತ್ ಶಾ ಅವರು ಬಂದಾಗ ಕೈ ಹಿಡಿದು ಜೊತೆಗೆ ಪರೇಡಲ್ಲಿ ಏನು ರೋಡ್ ಶೋಗಳಲ್ಲಿ ನಿಲ್ಲಿಸ್ಕೊಂಡು ಯಡಿಯೂರಪ್ಪಾಜಿ ರೈತ ನಾಯಕ ಅಥವಾ ಪ್ರಬಲ ನಾಯಕ, ಮುತ್ಸದ್ದಿ ನಾಯಕ, ಅಭಿವೃದ್ಧಿ ನಾಯಕ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ಪೂರಕವಾಗಿ ರಿಫ್ಲೆಕ್ಟ್ ಆಗೋ ರೀತಿ ಸಮುದಾಯದಲ್ಲಿ ಇವ್ರನ್ನ ಕಡೆಗಣಿಸಿಲ್ಲ ಅನ್ನೋಂಥ ಮೆಸೇಜ್ ಅನ್ನ ಬರೀ ಮಾತಲ್ಲಷ್ಟೇ ಹೇಳಿದ್ರೆ ಸಾಲಲ್ಲ, ಇಂತಹ ಕೆಲಸಗಳಲ್ಲೂ ಕೂಡ ರಿಫ್ಲೆಕ್ಟ್ ಮಾಡಬೇಕು ಅನ್ನೋ ರೀತಿ ತೋರಿಸಲಿಕ್ಕೆ ಸಮೀಕರಣವನ್ನ ಮಾಡಿದ್ದಾರೆ. ಆಯ್ತು, ಕ್ವಿಕ್ಲಿ ಸಮಯ ಕಮ್ಮಿ ಇರೋದ್ರಿಂದ ಅಷ್ಟಕ್ಕೆ ಅದನ್ನ ಬಿಟ್ಟು ಮುಂದಿನ ಸುದ್ದಿಗೆ ಹೋಗೋಣ. ಕೈಕಮಲ ನಡುವೆ ಕೌಂಟರ್ ಗೇಮ್ ಪಾಲಿಟಿಕ್ಸ್. ಸಿದ್ದು DKಶಿ ಅವ್ರನ್ನ ಕಟ್ಟಾಕೋದಕ್ಕೆ ಸೋಮಣ್ಣ ಮತ್ತೆ ಅಶೋಕ್ ಅವ್ರನ್ನ ಸ್ಪರ್ಧೆಗೆ ಇಳಿಸಿದಾರಲ್ಲ ಬಿಜೆಪಿ. CM ಸೇರಿ ಬಿಜೆಪಿ ಪ್ರಮುಖರನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೈ ತನ್ನದೇ ಆದ ಒಂದು ಅಸ್ತ್ರವನ್ನ ರೆಡಿ ಮಾಡ್ತಾ ಇದೆ. ಏನ್ ಮಾಡ್ತಾರೆ? ಆಯ್ತು, ವಿನಯ್ ಕುಲಕರ್ಣಿ ಅವ್ರಿಗೆ ಧಾರವಾಡದಲ್ಲಿ ಟಿಕೆಟ್ ಘೋಷಣೆ ಆಗಿದೆ, ಹಂಗನ್ಬಿಟ್ಟು ಶಿಗ್ಗಾವಿನಲ್ಲಿ ಕೊಡಬಾರ್ದು ಅಂತೇನಿಲ್ವಲ್ಲ, ಆಗ್ಬೋದಲ್ಲ ಅದು. ಪಂಚಮಸಾಲಿ ಸಮುದಾಯದವರು ವಿನಯ್ ಕುಲಕರ್ಣಿ, ಪಂಚಮಸಾಲಿ ಸಮುದಾಯದವರಲ್ಲಿ ನಿಂತರೆ ಯಾವ ರೀತಿ ಮತಗಳ ವಿಭಜನೆ ಆಗುತ್ತೆ ಅನ್ನೋದು ಗೊತ್ತಿದೆ. ಅದ್ರ ಜೊತೆಗೆ ಅಲ್ಪಸಂಖ್ಯಾತ ಒಲವು ಈ ಸದ್ಯದ ಪರಿಸ್ಥಿತಿನಲ್ಲಿ ಯಾವ ಪಕ್ಷದ ಪರ ಇದೆ? ಆ ಶಿಗ್ಗಾವಿ ಅನ್ನೋ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳೆಷ್ಟಿದೆ?
ಪಂಚಮಸಾಲಿ ಫ್ಯಾಕ್ಟರ್ ಪ್ಲಸ್ ಅಲ್ಪಸಂಖ್ಯಾತ ಮತಗಳು ಸೇರಿದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ನಿಜವಾದ ಸವಾಲಾಗುತ್ತೆ ಶಿಗ್ಗಾವಿ. ಇನ್ನು ಕನಕಪುರದಲ್ಲಿ ಆರ್ ಅಶೋಕ್, ವರುಣಾದಲ್ಲಿ ಸೋಮಣ್ಣ ಸ್ಪರ್ಧೆ. ಈ ವಿಚಾರ ಇಬ್ಬರ ಸ್ಪರ್ಧೆ ಕುರಿತ ವರಿಷ್ಠರ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ಸವಾಲು ಹಾಕೋದಕ್ಕೆ ರೆಡಿಯಾಗಿದೆ. ಕನಕಪುರ ವರುಣಾಗೆ ಬರುವಂತೆ BL ಸಂತೋಷ್ ಅವ್ರಿಗೆ, ಪ್ರಹ್ಲಾದ್ ಜೋಶಿ ಅವ್ರಿಗೇನೆ ಒಂದು ಪಂಥಾಹ್ವಾನವನ್ನು ಕೊಟ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಹೇಳ್ತಿದ್ದಾರೆ, ನೀವು ಯಾಕಪ್ಪ ಬೇರೆಯವ್ರನ್ನ ಯಾಕೆ ತಳ್ಳಿ ನೀವು ರಾಜಕಾರಣ ಮಾಡ್ತಿದ್ದೀರಿ, ಬಂದ್ಬಿಡಿ ನೀವೇ ಸ್ಪರ್ಧೆ ಮಾಡಿ, ತಾಕತ್ತಿದ್ರೆ ದಮ್ಮಿದ್ರೆ ಅನ್ನೋ ಮಾತನ್ನ ಹೇಳ್ದೇನೆ ಇದ್ರೆ ಮಾಡಿ ಅನ್ನೋ ಪ್ರಶ್ನೆ ಸವಾಲನ್ನ ಇವತ್ತು ಕಾಂಗ್ರೆಸ್ ಅವರು BJPಯ ನಾಯಕರ ಮುಂದೆ ಇಟ್ಟಿರುವಂಥದ್ದು. BL ಸಂತೋಷ್ ಅವರ ಒಂದು ಪ್ಲಾನಿಂಗ್ ಸ್ಟ್ರಾಟಜಿ ಈ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಮತ್ತು ಅದೇ ಪ್ಲಾನಿಂಗ್, ಅದೇ ಸ್ಟ್ರಾಟಜಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮುಂದಿಟ್ಕೊಂಡು ಬೇರೆ ಯಾರನ್ನ ಇಟ್ಕೊಂಡು ಯಾಕೆ ಮಾಡ್ತೀರಿ ರಾಜಕಾರಣ, ಬಂದ್ಬಿಡಿ ನೀವೇ ಅನ್ನೋ ಸವಾಲನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು BL ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಮುಂದೆ ಹಾಕಿರುವಂಥದ್ದು. KPCC ರಾಜ್ಯಾಧ್ಯಕ್ಷರು ಮಾತನಾಡಿದ್ದಾರೆ ಇದ್ರ ಬಗ್ಗೆ, ಕೇಳಿ. ಸಾಮ್ರಾಟರು ಬರಲಿ, ಚಕ್ರವರ್ತಿಯರು ಬರಲಿ, ಕಾರ್ಯಕರ್ತರು ಬರಲಿ, ನಾವು ಆತಿಥ್ಯ ಕೊಡೋದ್ರಲ್ಲಿ ಕನಕಪುರದಲ್ಲಿ ಬಹಳ ಫೇಮಸ್ಸು. ಒಳ್ಳೆ ಮಿಲಿಟರಿ ಹೋಟೆಲ್ಗಳವಲ್ಲಿ BJPಯವರು ಏನು ಟಾರ್ಗೆಟ್ ಅವ್ರನ್ನೇನು ಮಾಡಿಲ್ಲ. ನನಗೆ ನನ್ನ ಎದುರಾಳಿ ಯಾರು ಅನ್ನೋದು ನನಗೆ ಭಾಳ ಮುಖ್ಯ ಅಲ್ಲ. ನನ್ನ ಕ್ಷೇತ್ರದ ಜನ ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದಾರೆ. ಅದರ ಬಲದಿಂದಲೇ ನಾನು ಚುನಾವಣೆಯನ್ನು ಮಾಡೋದು. ಎದುರಾಳಿ ಯಾರೇ ಇದ್ದರೂ ಕೂಡ ನಮ್ಮ ಚುನಾವಣೆ ಯಾವ ರೀತಿ ಮಾಡಬೇಕು ಆಗ್ತದೆ. ಆ ಟಕ್ಕರ್ ಮೋದಿಯವರ ಟಕ್ಕರ್ ಆಗಲಿ, ಅಮಿತ್ ಶಾ ಅವ್ರ ಟಕ್ಕರ್ ಆಗಲಿ ನಮ್ಮ ಹತ್ರ ನಡೆಯೋದಿಲ್ಲ, ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಕರ್ನಾಟಕದ ಜನ ಬುದ್ಧಿವಂತರಿದ್ದಾರೆ. ರಾಮನಗರ ಜಿಲ್ಲೆಯ ಜನ ಎಲ್ಲರನ್ನೂ ನೋಡಿದ್ದಾರೆ. ಇದ್ರ ಬಗ್ಗೆ ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಒಂದು ಕ್ವಿಕ್ ಚರ್ಚೆ. ಮೊದಲು ನೋಡಿ, ಕೌಂಟರ್ ಮಾಡೋದು ಅವಶ್ಯಕತೆ ಇದೆ. ಅಲ್ಲ, ನೀವು ಬಂದರೆ ನಾವು ಯಾಕೆ ಬರಬಾರ್ದು ನಿಮ್ಮ ಮನೆಗೆ? ಅಲ್ಲ, ನೀವು ಬಂದ್ರಿ ತಾನೆ ನಮ್ಮ ಮನೆಗೆ, ಈಗ ಬರ್ತಾ ಇದ್ದೀನಿ ಅಂತ ಹೇಳಿದಿರಿ, ನಾವು ಬರ್ತೀವಿ ನಿಮ್ಮ ಮನೆಗೆ, ಯಾಕೆ ಆಗಬಾರ್ದು? ಇದು ನೋಡಿ, ಪರ್ಸೆಪ್ಷನ್ ಬ್ಯಾಟ್ಲು. ಅನಿವಾರ್ಯವಾಗಿ ಕಾಂಗ್ರೆಸ್ ಅವರು ಕೂಡ ಕೌಂಟರ್ ಕೊಡಲೇಬೇಕಿದೆ. ಏನು ಶಿಗ್ಗಾವಿನಲ್ಲಿ ವಿನಯ್ ಕುಲಕರ್ಣಿ ಅವರು ಬಹುತೇಕ ಬರ್ತಾರೆ ಅನ್ನೋಂಥ ಸಂದರ್ಭ ಏನು ದೊಡ್ಡ ಚರ್ಚೆ ನಡೆದಿತ್ತು. ಏನು ಆಶ್ಚರ್ಯ ಆಗೋ ರೀತಿ ಅಲ್ಲಿ ಏನು ಆಗಲಿಲ್ಲ. ಇವರು ಇಲ್ಲ ಧಾರವಾಡಕ್ಕೆ ಹೋಗ್ತಾರೆ ಅಂತ ಯಾವಾಗ ಮತ್ತೆ ಆಯಿತು. ಸೊ ಮತ್ತೆ ಹೊಂದಾಣಿಕೆ ರಾಜಕಾರಣ ಅನ್ನೋ ಚರ್ಚೆ ಮುನ್ನಡೆಗೆ ಬಂತು. ಅದಕ್ಕೆ ಬ್ರೇಕ್ ಹಾಕೋ ರೀತಿ ಮತ್ತೆ ಏನು ಸಂತೋಷ್ ಅವರು ಪ್ರಯೋಗಕ್ಕೆ ಅದರಲ್ಲೂ ಕೂಡ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋಣ, ನೀವು ಎಷ್ಟು ದೊಡ್ಡವರು, ಎಷ್ಟು ಅಗ್ರಗಣ್ಯರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ವಿರುದ್ಧ ಫೈಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋ ಅಂತ ನೋಡಿ. ಎಲ್ಲ ನಿನ್ನೆ ಇದು ಟಿಕೆಟ್ ಅನೌನ್ಸ್ ಆಗುವಂಥ ಸಂದರ್ಭದಲ್ಲಿ ಮೊದಲಿಗೆ ಪ್ರತಿಕ್ರಿಯೆ ಅಂದರೆ ಫೇಸ್ಬುಕ್ ಅಕೌಂಟಲ್ಲಿ BL ಸಂತೋಷ್ ವರ್ಸಸ್ ಅಶೋಕ್, DK ಶಿವಕುಮಾರ್ ವರ್ಸಸ್ ಅಶೋಕ್ ಇದನ್ನ ರಿಫ್ಲೆಕ್ಟ್ ಮಾಡಿದ್ರು ಅಂತ ಅದರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಇನ್ನೊಂದು ರಾಯಲ್ ಫೈಟ್ ಅಂತ. ಎಕ್ಸಾಕ್ಟ್ಲಿ. ಸೊ ಆ ಒಂದು ಸಂದೇಶ, ಮೊದಲ ಪ್ರತಿಕ್ರಿಯೆ ಅಲ್ಲಿಂದನೇ ಬಂತು. ಸೊ ಎಲ್ಲಿಂದ ಕಾರ್ಯಗತ ಆಗಿದೆ ಅಲ್ಲಿಂದ ಪ್ರತಿಕ್ರಿಯೆ. ನಮ್ಮ ಕಡೆ ಒಂದು ಗಾದೆ ಇದೆ ಸರ್, ನಮ್ಮ ಮಲೆನಾಡಲ್ಲಿ ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಹಾಳ ನೋಡಿದ್ರು ಅಂತ ಹೇಳಿ ಕಾಂಗ್ರೆಸ್ ಟ್ವೀಟ್ ಅನ್ನು ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಮಾಡಿದ್ದಾರೆ. ಆದರೆ ಇವರು ಕೂಡ ಏನೋ ಸುಲಭವಾಗಿ, ನೀವು ಹಿಂದೆ ಒಂದ್ಸಲ ಹೇಳಿದ್ರಿ, ಈ DK ಶಿವಕುಮಾರ್ ಅವ್ರು ಬಂದು ಅಶ್ವಥ್ ನಾರಾಯಣ ಕ್ಷೇತ್ರದಲ್ಲಿ ನಿಲ್ಲಕ್ಕಾಗತ್ತಾ, ಅಥವಾ ಸಿದ್ದರಾಮಯ್ಯ ಬಂದು ಶಿಕಾರಿಪುರದಲ್ಲಿ ನಿಲ್ಲಕ್ಕಾಗತ್ತಂತ. ಆದ್ರೆ ಈ ಸಂದರ್ಭದಲ್ಲಿ ಆಗ್ಬಾರ್ದು ಅಂತ ಯೋಚನೆ ಮಾಡ್ಬೇಕು. ನೀವು ಏನೋ ಏನೋ ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ನಾವು 140 125 ಅಂತೆಲ್ಲ ಹೇಳೋರು, ಬನ್ನಿ ತಾಕತ್ತಿದ್ರೆ ನೀವು ನಮ್ಮ. ಒಂದ್ ನಿಮಿಷ ಆದ್ರೆ ಪಟೇಲ್ ಒಂದ್ ಮಾತು ಹೇಳಿ ಅಪ್ಪ, ಇದು ಕೇವಲ ಸಾಂಕೇತಿಕ ಅಂತ ಅನ್ನಿಸ್ಲಿಲ್ವಾ? ಖಂಡಿತ. ಅಲ್ಲ, ನೀವು ಪದ್ಮನಾಭನಗರ ಕೊಡಬಾರ್ದಾಗಿತ್ತು, ಇದು ಬೇಕಾದ್ರೆ ನಾನು ಒಪ್ತೇನೆ. ಚಾಮರಾಜನಗರ ಕೊಡಬಾರ್ದಾಗಿತ್ತು. ನಾವು ಗೆಲ್ಲಲ್ಲ ಅಂತ ಸೋಲನ್ನ ಒಪ್ಕೊಂಡಂಗೆ ಅಂದ್ರೆ ಒಂದ್ ಸೇಫ್ ಸೀಟ್ ಇದೆ. ಈಗ ನೋಡಿ, ಪ್ರಚಾರದ ಸಂದರ್ಭದಲ್ಲಿ ನಾವು ಹೇಳ್ಕೊಟ್ಟಂಗೆ ಆಗ್ಬಾರ್ದು, ಬಟ್ ಅಂದ್ರೂ ವೀಕ್ಷಕರಿಗಾಗಿ ನಾನು ಹೇಳ್ತಿದ್ದೀನಿ, DK ಶಿವಕುಮಾರ್ ಅವರೇ ಆಗ್ಲಿ, ಸಿದ್ದರಾಮಯ್ಯನವರೇ ಆಗ್ಲಿ, ಬಹಳ ತಿಳಿದಂತ ರಾಜಕಾರಣಿಗಳವರು, ಅವರೇ ಹೋಗಿ ರೇ ಅವ್ರು ಹೆಂಗಿದ್ರು ಅಲ್ಲಿ ಸೇಫ್ ಸೀಟ್ ಅಲ್ಲಿ ಗೆದ್ಕೋತಾರೆ, ಯಾಕೆ ಸುಮ್ಮನೆ ಮತ ವೇಸ್ಟ್ ಮಾಡ್ತೀರಿ, ನನಗೆ ಯಾಕೆ ಅಂತ ಕೇಳಿದ್ರು ಆಗ್ಬಾರ್ದು. ಮೆಸೇಜ್ ಹೋಗುತ್ತೆ, ಅಲ್ಲಿ ಗೆಲ್ತಾನೆ ಬಿಡಿ, ಇಲ್ಲಿ ಯಾಕೆ. ಸಾಂಕೇತಿಕವಾಗಿ ಅದ್ರ ಜೊತೆಗೆ ಅವರ ಪಕ್ಷದ ಏನು ಅಗ್ರನಾಯಕರು ಅಂತ ಏನು ಕರ್ಕೊಂತಾರೆ, ಈಗ ಬ್ಯಾಟ್ಲೆಲ್ಲ ಆಗಿತ್ತು. ಅಶೋಕ್ ಅವರು ಕೂಡ ನಾನು ಒಕ್ಕಲಿಗ ನಾಯಕ ಬೆಂಗಳೂರು, ನಾಳೆ ಭವಿಷ್ಯದಲ್ಲಿ ಒಂದು ವೇಳೆ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ಚೌಕಾಸಿಯ ಒಂದು ಶಕ್ತಿಯನ್ನ ಕಡಿಮೆ ಮಾಡ್ಲಿಕ್ಕೆ ಈ ಸೋಲು ಗೆಲುವನ್ನು ಕೂಡ ಬಳಸ್ಕೊಬಹುದು ಪಕ್ಷದ. ಇವತ್ತಿಗೆ ಅಶೋಕ್ ಅವರು ಕನಕಪುರದಲ್ಲಿ ಸ್ಪರ್ಧೆ ಮಾಡ್ತಾರಲ್ಲ, ಆ ಪರ್ಫಾರ್ಮೆನ್ಸ್ ಮೇಲೆ ಇದೆ ಅಶೋಕ್ ಅವರ ರಾಜಕೀಯ. ಸಿಮಿಲರ್ಲಿ ಬರೀ ಪೇಪರ್ ಅಲ್ಲಿ ಒಂದು ಆಡ್ ಹಾಕ್ಸ್ಕೊಂಡ್ರು. ಸೋಮಣ್ಣ ಅವರು ಏನಂದ್ರು, ಬೆಂಗಳೂರಿಂದ ಚಾಮರಾಜನಗರ ತನಕ ಹಳೆ ಮೈಸೂರು ಭಾಗದಲ್ಲಿ ವೀರಶೈವ ಲಿಂಗಾಯತ ನಾಯಕ ಅಂತ ತೋರಿಸಿ ಅಂತ ತೋರಿಸ್ತಾರೆ. ಈಗ ತಾನೇ ಹೇಳ್ಕೊಂಡಿರೋದು ಚಾಮರಾಜನಗರ ತನಕ ನಾವೇ ನಾಯಕ ಅಂತ. ಹಾಕೊಳ್ಳಿ ಮುಂದೆ ಗಪ್ಚೂಪ್ ಅಂತ ಪಕ್ಷ ಏನ್ ಮಾಡುತ್ತೆ ಅದಕ್ಕೆ ಸಹಕರಿಸಿ ಅನ್ನುವಂತ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಕಾಂಗ್ರೆಸ್ ಟ್ವೀಟ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ಆಕ್ಚುಲಿ. ಅಲ್ಲ, ಟ್ವೀಟ್ ಅಲ್ಲಿ ನಡುವೆ ಕಾಂಗ್ರೆಸ್ ಅವರು ತಮ್ಮ ಗೇಮ್ ನ ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ. ಒಂದ್ ಟೈಮ್ ನಲ್ಲಿ ಸಾಮಾಜಿಕ ಜಾಲತಾಣ ಅಂದ್ರೆ BJP ಅವ್ರ ತವರು ಮನೆ ಆಗಿತ್ತದು. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ನಿಜವಾದ ಪೈಪೋಟಿ ಕೊಡ್ತಿದೆ ಕಾಂಗ್ರೆಸ್.
ಇವತ್ತಿಗೆ ಚುನಾವಣಾ ಚದುರಂಗದಲ್ಲಿ ನನ್ನ ಹತ್ರ ಇದ್ದಿದ್ದಷ್ಟೇ ಸಮಯ. ಚಿದಾನಂದ್ ಪಟೇಲ್, ಮಧು, ಧನ್ಯವಾದ. ಇವತ್ತು 189 ಅಭ್ಯರ್ಥಿಗಳ ಮೊದಲನೇ ಪಟ್ಟಿ ಬಂದ ಪ್ರಯುಕ್ತ ವಿಶೇಷವಾಗಿ 1 ಗಂಟೆಗಳ ಕಾಲ ಚುನಾವಣಾ ಚದುರಂಗ ಆಗಿದ್ದು ನೋಡಿ ನಿಮಗೆ ಖುಷಿ ತಂದಿದೆ ಅಂತ ಅನ್ಕೋತೀನಿ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.